ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಬಂದಿದೆ. ಬರುತ್ತೆ ನಿಮ್ಮ ಇತಿಹಾಸದ ಪ್ರಶ್ನೆ ಪತ್ರಿಕೆಯಲ್ಲಿ. ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರ್ತದೆ. ಬಂದರೆ ಯಾವ್ಯಾವ ಪಾಯಿಂಟ್ಸ್ಗಳನ್ನು ಬರೀಬೇಕು, ಹೇಗೆ ಬರೀಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಜೊತೆಗೆ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಯಾರೆಲ್ಲ ಬರ್ತಾರೆ ಅವ್ರದ್ದೆಲ್ಲವೂ ಕೂಡ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಕೊಟ್ಟಿದ್ದೇನೆ. ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಪಿಕ್ಸ್ ಬರುವಂಥ ಕ್ವಶನ್ಸ್ ಇದು, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬಿಡ್ರಿ. ಇದು ಫಿಕ್ಸ್ ಬರುತ್ತೆ. ನೀವು ಬೇಕಾದರೆ ಎಕ್ಸಾಮ್ ಮುಗಿದ ಮೇಲೆ ಬೇಕಾದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಓಕೆ, ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆರಂಭಿಕ ಜೀವನ. ರಾಜಾರಾಮ್ ಮೋಹನ್ ರಾಯರು ಭಾರತೀಯ ಪುನರ್ಜೀವನದ ಪಿತಾಮಹ ಮತ್ತು ಭಾರತೀಯ ಪುನರ್ಜೀವನದ ಧ್ರುವತಾರೆ ಎಂದು ಕರೆಯಲಾಗಿದೆ. ನೀವು ಬೇರೆ ಏನನ್ನು ಬರಿಬಾರ್ದು, ನಾನು ಕೊಟ್ಟಂಥ ಪಾಯಿಂಟ್ಸ್ಗಳನ್ನು ಮಾತ್ರ ನೀವು ಬರಿಬೇಕಾಗುತ್ತೆ. ಔಟ್ ಆಫ್ ಔಟ್ ಗ್ಯಾರಂಟಿ. ಇವರು ಬಂಗಾಳದ ರಾಧಾನಗರದಲ್ಲಿ 1774ರಲ್ಲಿ ಜನಿಸ್ತಾರೆ. ತಂದೆ ರಮಾಕಾಂತ್ ರಾಯ್, ತಾಯಿ ತಾರಿಣಿ ದೇವಿ. ಇಷ್ಟು ಪೀಠಿಕೆ ಬರೀಬೇಕು. ನೆಕ್ಸ್ಟು ಮೋಹನ್ ರಾಯರು ಇಂಗ್ಲೀಷ್, ಪರ್ಷಿಯಾ, ಬಂಗಾಳ ಸಂಸ್ಕೃತಿ, ಅರಬಿಕ್ ಭಾಷೆಯಲ್ಲಿ ಪಾಂಡಿತ್ಯ ಗಳಿಸಿದರು. ಇವರು 10 ವರ್ಷಗಳ ಕಾಲ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದರು. ನಂತರ ಕೆಲಸ ತ್ಯಜಿಸಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಇಷ್ಟು ನೀವು ಪೀಠಿಕೆ ಬರೆದು ಆಮೇಲೆ ಸುಧಾರಣೆಗಳು ಅಂತ ನೀವು ಸ್ವಲ್ಪ ಸ್ಮಾಲ್ ಆಗಿ ಹೆಡ್ಡಿಂಗ್ ಹಾಕಬೇಕು. ಹಾಕಿದ ಮೇಲೆ ಸಾಮಾಜಿಕ ಸುಧಾರಣೆಗಳು ಅಂತ ಸಬ್ ಹೆಡ್ಡಿಂಗ್ ಹಾಕಿ ಫಸ್ಟ್ ಪಾಯಿಂಟ್ 1828ರಲ್ಲಿ ಇದೇ ರೀತಿಯೇ ನೀವು ಬರೀಬೇಕಾಗುತ್ತೆ. 10 ಮಾರ್ಕ್ಸಿಗೆ ಕೇಳಿ, 5 ಮಾರ್ಕ್ಸಿಗೆ ಕೇಳಿ. 1828ರಲ್ಲಿ ಸ್ಥಾಪಿಸಿದ ಬ್ರಹ್ಮ ಸಮಾಜವು ಹಿಂದೂ ಸಮಾಜದ ಸುಧಾರಣೆಯ ಉದ್ದೇಶವನ್ನು ಕೈಗೆತ್ತಿಕೊಂಡಿತು. 2ನೇ ಪಾಯಿಂಟ್, ಸತಿ ಪದ್ಧತಿ, ಬಾಲ್ಯ ವಿವಾಹ, ಅಪ್ರಾಪ್ತ ಬಾಲಿಕೆಯರೊಂದಿಗೆ ಮದುವೆ, ಜಾತಿ ಪದ್ಧತಿ, ಪರದಾ ಪದ್ಧತಿ, ಅಸ್ಪೃಶ್ಯತೆ ಮತ್ತು ಮಾದಕ ವಸ್ತುಗಳ ಸೇವನೆ ವಿರುದ್ಧ ಧರ್ಮ ಯುದ್ಧವನ್ನು ನಡೆಸುತ್ತೆ. ಇದು ಅಂತರ್ಜಾತಿ ವಿವಾಹಗಳು, ವಿಧವಾ ಮರು ವಿವಾಹ ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಮೋಹನ್ ರಾಯರು ಲಾರ್ಡ್ ವಿಲಿಯಂ ಬೆಂಟಿಕ್ ರವರನ್ನು ಬೆಂಬಲಿಸಿ 1829ರಲ್ಲಿ ನಿಷೇಧ ಶಾಸನವನ್ನು ಜಾರಿಗೊಳಿಸುವಂತೆ ಮಾಡ್ತಾರೆ, ಸತಿ ನಿಷೇಧ. ನೆಕ್ಸ್ಟ್, ಈ ಅಂಶವನ್ನು ಸಂವಾದ ಕೌಮುದಿ ಎಂಬ ಬಂಗಾಳಿ ಪತ್ರಿಕೆಯನ್ನು ಪ್ರಕಟ ಮಾಡ್ತಾರೆ. ನೆಕ್ಸ್ಟ್ ಹೆಡಿಂಗ್, ಧಾರ್ಮಿಕ ಸುಧಾರಣೆ. ಬ್ರಹ್ಮ ಸಮಾಜದ ಪ್ರಮುಖ ತತ್ವಗಳೆಂದರೆ ಏಕೇಶ್ವರತೆ, ಮೂರ್ತಿ ಪೂಜೆ ವಿರೋಧ, ಸರ್ವಧರ್ಮಗಳ ಸಮನ್ವಯತೆ, ಅಂಧ ಆಚರಣೆಗಳ ವಿರೋಧ, ಪುರಾತನ ಭಾರತೀಯ ಒಂದು ಸಂಸ್ಕೃತಿಯ ಪುನಃಸ್ಥಾನವಾಗಿತ್ತು. ನೆಕ್ಸ್ಟ್, ಇದು ದೇವರು ಒಬ್ಬನೇ, ಪ್ರತಿ ಧರ್ಮದಲ್ಲಿ ಸತ್ಯವಿದೆ, ಮೂರ್ತಿ ಪೂಜೆ ಮತ್ತು ಆಚರಣೆಗಳಲ್ಲಿ ಅರ್ಥಹೀನ ಮತ್ತು ಸಾಮಾಜಿಕ ಅನಿಷ್ಟಗಳು ಧರ್ಮದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಎಂದು ಬೋಧನೆ ಮಾಡ್ತಾರೆ. ಮೋಹನ್ ರಾಯರು ಆಧುನಿಕ ಶಿಕ್ಷಣವನ್ನು ಪ್ರಚಾರಪಡಿಸಿದ್ದರು. ಕಲ್ಕತ್ತಾದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಒಂದನ್ನು ನಡೆಸುತ್ತಿದ್ದರು. ಮತ್ತು ನೆಕ್ಸ್ಟು ಇವರು ಭಾರತೀಯ ಜ್ಞಾನ ಮತ್ತು ಪಾಶ್ಚಾತ್ಯ ವಿಜ್ಞಾನಗಳನ್ನು ಬೋಧಿಸುವ ವೇದಾಂತ ಕಾಲೇಜನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಸ್ವಾಮಿ ದಯಾನಂದ ಸರಸ್ವತಿಯವರದು. ರಾಜಾರಾಮ್ ಮೋಹನ್ ರಾವ್ ಬಗ್ಗೆ 5 ಮಾರ್ಕ್ಸ್ ಕೇಳಿದರೆ ಅಷ್ಟು ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು, ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಸ್ವಾಮಿ ದಯಾನಂದ ಸರಸ್ವತಿ ಅವರ ಬಗ್ಗೆನೂ ಕೇಳುವಂಥ ಒಂದು ಸಿಚುವೇಶನ್ ಇದೆ. ಆರಂಭಿಕ ಜೀವನದ ಬಗ್ಗೆ ನಾವು ಬರೆದು ಬಿಡೋಣ ಒಂದು 5-6 ಲೈನಲ್ಲಿ. ದಯಾನಂದ ಸರಸ್ವತಿಯವರು 1824ರಲ್ಲಿ ಗುಜರಾತಿನ ತಂಕರ ಎಂಬಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ಕೃಷ್ಣಾಜಿ ತಿವಾರಿ ಮತ್ತು ತಾಯಿ ಯಶೋಧ. ಈತನ ಮೊದಲ ಹೆಸರು ಮೂಲಾಶಂಕರ. ವೇದಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದವರು ಇವರು. ದಯಾನಂದ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ಬರೀತಾರೆ. ಇವರ ಸುಧಾರಣೆಗಳು ಏನಪ್ಪ ಅಂದರೆ, ಇವರು 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿ ಇದರ ಮೂಲಕ ಹಿಂದೂ ಧರ್ಮದ ಆಚರಣೆಗಳಾದ ಮೂರ್ತಿ ಪೂಜೆ, ಜಾತಿ ಪದ್ಧತಿ, ಸತಿ ಪದ್ಧತಿ, ಬಾಲ್ಯ ಬಹುಪತ್ನಿತ್ವ ಖಂಡನೆ ಮಾಡ್ತಾರೆ. ಅಥವಾ ಪುನರ್ವಿವಾಹ, ಸ್ತ್ರೀ ಶಿಕ್ಷಣಕ್ಕೆ ಆದ್ಯತೆ ನೀಡಿದರಲ್ಲದೆ ಹಿಂದೂಗಳಿಗೆ ವೇದಗಳಿಗೆ ಹಿಂತಿರುಗುವಂತೆ ಘೋಷಿಸ್ತಾರೆ. ನೆಕ್ಸ್ಟ್ ಪಾಯಿಂಟ್, ವೈದಿಕೀಯ ಸಮಾಜ ಪರಿಶುದ್ಧವಾಗಿದ್ದು ಆಗ ಯಾವುದೇ ಜಾತಿ ಪದ್ಧತಿಯಾಗಲಿ ಕೆಟ್ಟ ಸಂಪ್ರದಾಯವಾಗಲಿ ಇರಲಿಲ್ಲ. ಆದ್ದರಿಂದ ವೇದಗಳ ಅಧ್ಯಯನ ಮಾಡುವಂತೆ ಜನರಲ್ಲಿ ಸ್ಫೂರ್ತಿಯನ್ನು ನೀಡ್ತಾರೆ.
ಧಾರ್ಮಿಕ ಸುಧಾರಣೆಗಳು. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜದ ಮೂಲಕ ಧರ್ಮದ ಹೆಸರಿನ ಮೇಲೆ ನಡೆಯುತ್ತಿದ್ದ ಮೂಢನಂಬಿಕೆಗಳಾದ ಪ್ರಾಣಿ ಬಲಿ, ಯಜ್ಞಯಾಗ, ಜಾತಿ ಪದ್ಧತಿಗಳನ್ನು ಖಂಡಿಸಿದರಲ್ಲದೆ ಅನೇಕ ಹಿಂದೂಗಳು ಇಸ್ಲಾಂ, ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರನ್ನು ಹಿಂದೂ ಧರ್ಮದ ತೆಕ್ಕೆಗೆ ಹಿಂದಕ್ಕೆ ಕರೆಸಿಕೊಳ್ಳಲಿಕ್ಕೆ ಶುದ್ಧಿ ಚಳುವಳಿಯನ್ನು ಆರಂಭ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್, ದಯಾನಂದ ಸರಸ್ವತಿಯವರು ಬಾಲಕರು ಮತ್ತು ಬಾಲಕಿಯರಿಗಾಗಿ ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ಆರಂಭ ಮಾಡ್ತಾರೆ. ಕಾಶಿಯಲ್ಲಿ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಇದು ಮುಂದೆ ವಿಶ್ವವಿದ್ಯಾಲಯವಾಗಿ ಮಾರ್ಪಾಟಾಗುತ್ತೆ. ಸ್ವಾಮಿ ವಿವೇಕಾನಂದರವರ ಬಗ್ಗೆ ಹೇಳುವುದಾದರೆ, ವಿಶ್ವದ ಜನತೆಗೆ ಹಿಂದೂ ಧರ್ಮದ ಮತ್ತು ಹಿಂದೂ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ತಿಳಿಸಿಕೊಟ್ಟವರಲ್ಲಿ ವಿವೇಕಾನಂದರು ಒಬ್ಬರು ಕೂಡ. ಇವರು 1863 ಜನವರಿ 12ರಂದು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ನಿಮಗೆ 10 ಮಾರ್ಕ್ಸಿಗೆ 3 ಜನದ್ದು ಕೇಳ್ಬೋದು, 5 ಮಾರ್ಕ್ಸಿಗೆ ಇಬ್ಬರದು ಕೂಡ ಕೇಳ್ಬೋದು, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ವಿವೇಕಾನಂದ ಅವರ ಮೂಲ ಹೆಸರು ನರೇಂದ್ರನಾಥ್ ದತ್ತ. ನೆಕ್ಸ್ಟ್ ಒಂದು ಪಾಯಿಂಟ್, ಕಲ್ಕತ್ತಾದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಇವರು ಪದವಿ ಪಡೀತಾರೆ. ರಾಮಕೃಷ್ಣ ಪರಮಹಂಸರು ಇವರು ಶಿಷ್ಯರಾಗಿರ್ತಾರೆ. ವಿವೇಕಾನಂದರ ವಿಚಾರಧಾರೆಗಳು ಮತ್ತು ಕೊಡುಗೆಗಳು ಅಂತ ಹೆಡ್ಡಿಂಗ್ ಹಾಕಿ ನೀವು ಪಾಯಿಂಟ್ ಬೈ ಪಾಯಿಂಟ್ ಬರೀತಾ ಹೋಗ್ರಿ. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ, ಇಲ್ಲಿ ನೋಡ್ರಿ ಫಸ್ಟ್ ಪಾಯಿಂಟ್, 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಜರುಗಿದ ವಿಶ್ವ ಧರ್ಮಗಳ ಒಂದು ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಹಿಂದೂ ಧರ್ಮ ಸಂಸ್ಕೃತಿ ಶ್ರೇಷ್ಠತೆಯನ್ನು ಪಾಶ್ಚಿಮಾತ್ಯ ದೇಶಗಳಿಗೆ ಪರಿಚಯಿಸ್ತಾರೆ. ವಿಶ್ವ ಸೋದರತೆ, ಧರ್ಮ ಸಹಿಷ್ಣುತೆ, ಸಹಬಾಳ್ವೆಗಳ ಮಹತ್ವವನ್ನು ಕೂಡ ಒತ್ತಿ ಹೇಳ್ತಾರೆ. ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ವೇದಾಂತ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಿಷನ್ ಸ್ಥಾಪನೆ ಹೇಗಾಗ್ತದೆ ಅಂದರೆ 1897ರಲ್ಲಿ ಬಂಗಾಳದ ಬೇಲೂರು ಮಠ ಎಂಬಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಈ ಮಿಷನ್ ಜನರ ಸಾಮಾಜಿಕ ಧಾರ್ಮಿಕ ಉನ್ನತಿಗಾಗಿ ಕೆಲಸ ಮಾಡ್ತದೆ. ಶೈಕ್ಷಣಿಕ ಸಂಸ್ಥೆಗಳನ್ನು, ಆಸ್ಪತ್ರೆಗಳನ್ನು, ಅನಾಥಾಲಯ, ವೃದ್ಧಾಶ್ರಮಗಳನ್ನು ನಡೆಸ್ತದೆ. ಈ ನೈಸರ್ಗಿಕ ಬರಗಾಲವು, ಪುನಃ ಸಾಂಕ್ರಾಮಿಕ ರೋಗಗಳು, ಭೂಕಂಪ ಮುಂತಾದವುಗಳನ್ನು ಸಂದರ್ಭದಲ್ಲಿ ಜನರ ಸೇವೆ ಮಾಡ್ತದೆ. ಯುವ ಜನಾಂಗಕ್ಕೆ ವಿವೇಕಾನಂದರ ಒಂದು ಸಂದೇಶ ಏನಿತ್ತಂದರೆ, ಎದ್ದೇಳಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ, ಯಾವ ಧರ್ಮ ಹಸಿದವರಿಗೆ ಅನ್ನ ಕೊಡುವುದಿಲ್ಲವೋ ಅದು ಧರ್ಮವೇ ಅಲ್ಲ ಎಂದು ದೇಶದ ಯುವಕರಿಗೆ ಇವರ ಸಂದೇಶವಾಗ್ತದೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯ ಚಿಲುಮೆ. ವಿವೇಕಾನಂದರು ತಮ್ಮ ಬರವಣಿಗೆ ಮೂಲಕ ಸ್ವಾಭಿಮಾನ ಮತ್ತು ರಾಷ್ಟ್ರಾಭಿಮಾನ ಬೆಳೆಸ್ತಾರೆ. ಆದ್ದರಿಂದ ಇವರನ್ನು ಭಾರತದ ರಾಷ್ಟ್ರ ಪ್ರೇಮಿ ಸಂತ ಎಂದು ಕರೀತಾರೆ. ಇವರು ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆ, ಉದ್ಯೋಧನ ಎಂಬ ಬಂಗಾಳಿ ಪತ್ರಿಕೆಗಳನ್ನು ಕೂಡ ಪ್ರಕಟಿಸ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ವಿವೇಕಾನಂದರು, ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್. ಪಿಕ್ಸ್ 1 ಕ್ವಶನ್ಸ್ 5 ಮಾರ್ಕ್ಸಿಗೆ ಬಂದೇ ಬರ್ತದೆ, ಅಥವಾ ಇಬ್ಬರದು ಕೂಡ ಕೇಳ್ತಾರೆ. ಓಕೆ, ನೆಕ್ಸ್ಟ್, ಥಿಯೋಸಫಿಕಲ್ ಸೊಸೈಟಿ, ಇದನ್ನು ಕೇಳ್ತಾರೆ. ಆದರೆ ನಿಮಗೆ ಯಾವುದೇ ರೀತಿ 5-10 ಮಾರ್ಕ್ಸಿಗೆ ಕೇಳೋದಿಲ್ಲ, ನೋ ಟೆನ್ಷನ್. ನೆಕ್ಸ್ಟ್, ನಿಮಗೆ ಭಾರತದ ರಾಷ್ಟ್ರೀಯ ಚಳುವಳಿಯ ಬಗ್ಗೆ ನಿಮಗೆ ಕೇಳ್ಬೋದು. ಕೇಳಿದರೆ ನೀವು ಕೇಳುವಂತಹ ಸಂದರ್ಭ ತುಂಬ ಕಡಿಮೆ. ಓಕೆ, ನೋ ಪ್ರಾಬ್ಲಮ್, ಅಷ್ಟು ಮಾತ್ರ ಓದ್ಕೊಳ್ರಿ. ನೆಕ್ಸ್ಟ್ ಭಾಗ 2ದಲ್ಲಿ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೀನಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.